ನಾಡಿನ ಪ್ರಸಿದ್ಧ ಮೃಗಾಲಯಗಳಲ್ಲಿ ಒಂದಾದ ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಪ್ರಾಣಿ ತ್ಯಾಜ್ಯ ಬಳಸಿ ವರ್ಮಿ ಕಾಂಪೋಸ್ಟ್ ಗೊಬ್ಬರ ತಯಾರಿಸುತ್ತಿರುವುದು ವಿಶೇಷವಾಗಿದೆ. ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ದೇಶದ ಪ್ರಮುಖ ಮೃಗಾಲಯಗಳಲ್ಲಿ ಒಂದಾಗಿರುವ ಮೈಸೂರಿನ ಮೃಗಾಲಯದಲ್ಲಿರುವ ಸಸ್ಯಾಹಾರಿ ಪ್ರಾಣಿಗಳಾಗಿರುವ ಆನೆ, ಕಾಡೆಮ್ಮೆ, ಘೇಂಡಾಮೃಗ ಮುಂತಾದವುಗಳ ಲದ್ದಿ ಹಾಗೂ ಸಗಣಿ ಬಳಸಿ ಸಾವಯವ ಗೊಬ್ಬರ ತಯಾರು ಮಾಡಲಾಗುತ್ತಿದೆ. ಈ ಗೊಬ್ಬರಕ್ಕೆ ಉತ್ತಮ ಬೇಡಿಕೆ ಇದ್ದು ಆ ಮೂಲಕ ಮೃಗಾಲಯಕ್ಕೆ ಆದಾಯ ಬರುತ್ತಿದೆ. ಕಳೆದ 2-3 ವರ್ಷಗಳಿಂದ ಮೈಸೂರು, ಚಾಮರಾಜನಗರ, ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳಿಂದ ರೈತರು ಮೃಗಾಲಯಕ್ಕೆ ಬಂದು ಸಾವಯವ ಗೊಬ್ಬರ ಖರೀದಿ ಮಾಡುತ್ತಿದ್ದಾರೆ. ಆರಂಭದಲ್ಲಿ ವರ್ಮಿ ಕಾಂಪೋಸ್ಟ್ ಗೊಬ್ಬರಕ್ಕೆ ಪ್ರತಿ ಕೆಜಿಗೆ ಕೇವಲ ₹3 ನಿಗದಿಯಾಗಿತ್ತು. ಬೇಡಿಕೆ ಹೆಚ್ಚಿದಂತೆ ಪ್ರಸ್ತುತ ಕೆಜಿ ಒಂದಕ್ಕೆ ₹15 ನಿಗದಿಯಾಗಿದೆ. 50 ಕೆಜಿಯ ಚೀಲವನ್ನು ₹750 ಮಾರಾಟ ಮಾಡುತ್ತಿದ್ದು, ನಗರ ಪ್ರದೇಶದ ಜನರು ಮನೆಗಳಲ್ಲೇ ಕೈತೋಟಗಳಲ್ಲಿ ಬೆಳೆಯುವ ಹೂವು, ತರಕಾರಿ ಹಾಗೂ ಸಣ್ಣಪುಟ್ಟ ಬೆಳೆಗಳಿಗೆ ಈ ಗೊಬ್ಬರವನ್ನು ಬಳಸುತ್ತಾರೆ. ಪ್ರತಿ ತಿಂಗಳು ಸುಮಾರು 5-6 ಟನ್ ಗೊಬ್ಬರ ಮಾರಾಟವಾಗಿ ಜಯಚಾಮರಾಜೇಂದ್ರ ಮೃಗಾಲಯಕ್ಕೆ ಆರ್ಥಿಕ ಲಾಭವನ್ನು ತರುತ್ತಿದೆ. ಇದರಿಂದ ಮೃಗಾಲಯದ ಕಾರ್ಯನಿರ್ವಹಣೆಗೆ ಅನುಕೂಲವಾಗಿದೆ. ಮೃಗಾಲಯದ ನಿರ್ದೇಶಕರಾದ ಪಿ. ಅನುಷಾ, ಕಳೆದ ವರ್ಷ ಗೊಬ್ಬರ ಮಾರಾಟದಿಂದ ₹20 ಲಕ್ಷ ಆದಾಯ ಬಂದಿದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಮತ್ತಷ್ಟು ಸಾವಯವ ಗೊಬ್ಬರ ಪೂರೈಕೆ ಮಾಡುವ ಗುರಿ ಇದೆ. ಮೃಗಾಲಯದ 4ನೇ ಪ್ರವೇಶ ದ್ವಾರದ ಬಳಿ ರೈತರು, ಸಾರ್ವಜನಿಕರು ಆಗಮಿಸಿ ಗೊಬ್ಬರ ಖರೀದಿ ಮಾಡಬಹುದು ಎಂದರು. ಚಾಮರಾಜೇಂದ್ರ ಮೃಗಾಲಯದಲ್ಲಿ ನಾವು ಸುಮಾರು 2004ರಿಂದ ಸಾವಯವ ಗೊಬ್ಬರನ ಮಾಡ್ತಾ ಇದ್ದೀವಿ. ಅನಿಮಲ್ ಲದ್ದಿ ಅಂದರೆ ಪ್ರಾಣಿ ಲದ್ದಿಯಿಂದ ನಾವು ಈ ಗೊಬ್ಬರನ ಮಾಡ್ತಾ ಇದ್ದೀವಿ. ಆನೆ ಮತ್ತು ಇತರೆ ಪ್ರಾಣಿಗಳ ಲದ್ದಿನ ತಗೊಂಡು ನಮ್ಮದೇ ಒಂದು ವರ್ಮಿ ಕಾಂಪೋಸ್ಟ್ ಯೂನಿಟ್ ಇದೆ ಝೂ ಪ್ರಿಮೈಸಸ್ ಹತ್ರ. ಅಲ್ಲೇ ನಾವು ಗೊಬ್ಬರ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ. ರೈತರಿಗೆ ₹15 ಪರ್ ಕೆಜಿಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಮೃಗಾಲಯದ ಸಿಬ್ಬಂದಿ ಕೆ. ರವಿ ಪ್ರಾಣಿಗಳ ಸಗಣಿಯನ್ನು ಒಂದೆಡೆ ಸಂಗ್ರಹಿಸಿ ಎಲೆಗಳು, ಎರೆಹುಳಗಳನ್ನು ಬಳಸಿ ವರ್ಮಿ ಕಾಂಪೋಸ್ಟ್ ತಯಾರಿಸಲಾಗುತ್ತಿದೆ. ಉತ್ತಮ ಗುಣಮಟ್ಟ ಗೊಬ್ಬರಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಎಂದು ತಿಳಿಸಿದರು. ಇಲ್ಲಿ ಆನೆದು ಮತ್ತೆ ಹಿಪ್ಪೋಪೊಟಮಸ್ದು ಮತ್ತೆ ರೈನೋದು ಇಷ್ಟು ಮಾತ್ರ ಬರುತ್ತೆ. ಇಲ್ಲಿಗೆ ಲದ್ದಿ ಮಾತ್ರ ಬರುತ್ತೆ. ಅದಕ್ಕೆ ಗೊಬ್ಬರ ಒಣ ಎಲೆ ಇದೆಯಲ್ಲ, ಒಣ ಎಲೆನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬಿಟ್ಟು ಅದಕ್ಕೆ ಹುಳ ಬಿಡ್ತೀವಿ. ಹುಳ ಬಿಟ್ಟ ಮೇಲೆ 40-45ರಿಂದ ಗೊಬ್ಬರ ರೆಡಿ ಆಗುತ್ತೆ. ಆಮೇಲೆ ಅಲ್ಲಿಂದ ಹಾಕೊಂಡು ಈ ಕಡೆಗೆ ಈ ಥರ ಫಿಲ್ಟರ್ ಮಾಡಿ ಹುಳ ಎಲ್ಲ ಹಾಕೊಂಡು ಕಸ ಕಡ್ಡಿನ ಕ್ಲೀನ್ ಮಾಡಿ ಜರಡಿ ಎಲ್ಲ ಆಡಿ ಈ ಥರ ಪ್ಯಾಕ್ ಮಾಡ್ಕೊಡ್ತೀವಿ. ಗ್ರಾಹಕ ಎಸ್. ರೂಪೇಶ್ ತಾವು ಹುಣಸೂರು ತಾಲೂಕಿನಲ್ಲಿ ಅಡಿಕೆ ಬೆಳೆಗಾಗಿ ಗೊಬ್ಬರ ಖರೀದಿಸುತ್ತಿದ್ದು, ಸಾವಯವ ಕೃಷಿಗೆ ಇದು ಪೂರಕವಾಗಿದೆ ಎಂದರು. ಮೈಸೂರು ಝೂ ಅವರು ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ. ನಮ್ಮದು ತೋಟ ಹುಣಸೂರಲ್ಲಿದೆ. ಹುಣಸೂರಲ್ಲಿ ಅದೇ ಅಡಿಕೆ ಬೆಳೆಗೆ ಇದು ವರ್ಮಿ ಕಾಂಪೋಸ್ಟ್ ಬಳಸೋಣ ಅಂತ ಫಸ್ಟ್ ಟೈಮ್ ತಗೊಳ್ತಾ ಇದ್ದೀನಿ. 4,000 ಕೆಜಿ ಬುಕ್ ಮಾಡಿದ್ದೀನಿ. ಇಲ್ಲಿ ಮೈಸೂರು ಝೂ ಅಂದರೆ ಒಂದು ಸ್ವಲ್ಪ ನಂಬಿಕೆ ಇರುತ್ತಲ್ಲ, ಅದಕ್ಕೆ ತಗೊಂಡೋಗೋಣ ಅಂತ. ಬೇರೆ ಕಡೆ ನಮಗೆ ಗೊತ್ತಿರಲ್ಲ, ಇಲ್ಲಾದರೂ ಅಂದರೆ ಚೆನ್ನಾಗಿ ಮಾಡಿರ್ತಾರೆ ಅಂತ ಆ ಉದ್ದೇಶದಿಂದ ತಗೋಣ ಅಂತ ತಗೊಳ್ತಾ ಇದ್ದೀನಿ. ಒಟ್ಟಾರೆ ಕೃಷಿಯನ್ನು ಹವ್ಯಾಸವಾಗಿ ಮೈಗೂಡಿಸಿಕೊಂಡು ನಗರ ಪ್ರದೇಶದಲ್ಲಿ ತಾರಸಿ ಹಾಗೂ ಮನೆಗಳೊಳಗೆ ಕೈತೋಟ ನಿರ್ಮಿಸುವ ಯುವ ಜನಾಂಗಕ್ಕೆ ಗುಣಮಟ್ಟದ ಗೊಬ್ಬರ ಪೂರೈಕೆ ಮಾಡಿ ಅವರ ಆಸಕ್ತಿಯನ್ನು ಪ್ರೋತ್ಸಾಹಿಸುತ್ತಿರುವ ಜಯಚಾಮರಾಜೇಂದ್ರ ಮೃಗಾಲಯದ ಪ್ರಯತ್ನ ಶ್ಲಾಘನೀಯ.